ಈ ಸತ್ಸಂಗದೊಳಗೆ ನಾವೆಲ್ಲರೂ ಏನು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಗುರುವಿನ ಉಪದೇಶವನ್ನು ಕೇಳಬೇಕು ಅಂತ. ಯಾರ ಉಪದೇಶವನ್ನು ಕೇಳುವುದರಿಂದ ಜನ್ಮದ ಸಾರ್ಥಕತೆ ಆಗುತ್ತದೆಯೋ, ಯಾವ ಉಪದೇಶವನ್ನು ಕೇಳುವುದರಿಂದ ನಮ್ಮ ಬದುಕು ಸರಳವಾಗುತ್ತದೆಯೋ, ಸುಂದರವಾಗುತ್ತದೆಯೋ, ಸುಗಮವಾಗುತ್ತದೆಯೋ ಅಂಥವರ ಮಾತುಗಳನ್ನು ಕೇಳಬೇಕು. ನಮ್ಮ ಬದುಕ ಯಾರ್ದರ ಮಾತು ಕೇಳಿ ಕಷ್ಟಕ್ಕೀಡಾಗ್ತಿತ್ತು ಅಂತಂದ್ರೆ, ನಮ್ಮ ಬದುಕಿನಲ್ಲಿ ದುಃಖ, ಅಪಮಾನ, ಅವಮಾನಗಳಾಗ್ತಾವ ಅಂತಂದ್ರೆ ಅಂಥವರ ಮಾತುಗಳನ್ನು ನಾವು ಕೇಳಬಾರ್ದು. ರಾವಣ ತಂಗಿಯಾಗಿರುವಂಥ ಶೂರ್ಪಣಖಿ ಮಾತು ಕೇಳಿದ. ಯಾಕ್ರಿ? ಬ್ಯಾಡ ಅಂಥೇಳಿ ಯಾರು ಹೇಳಿದ್ರು? ವಿಭೀಷಣ ಹೇಳಿದ. ಪರಮ ಭಕ್ತವ ಅವನು, ಶಿವಭಕ್ತನೇ. ಆದ್ರೆ ವಿಭೀಷಣ ಹೇಳಿದ ಮಾತ ರುಚಿ ಬರಲಿಲ್ಲ, ಅವನಿಗೆ ಹಿತ ಅನಿಸ್ಲಿಲ್ಲ. ಯಾರ ಮಾತ ಹಿತ ಅನಿಸಿದ್ರಿ ಅವನಿಗೆ ಆ ಸಮಯಕ್ಕೆ? ಶೂರ್ಪಣಖಿ ಮಾತು ಚಲೋ ಅನಿಸಿದು. ನೋಡ್ರಿ, ಒಬ್ಬ ಶೂರ್ಪಣಖಿ ಮಾತ ಏನಾಯ್ತು ಅಂತ ಕೇಳಿದ್ರೆ, ಸಂಪೂರ್ಣ ಲಂಕಾ ನಗರಿ ನಾಶ ಆಗೋ ಹಂಗೆ ಆಯ್ತು. ವಿಭೀಷಣನ ಮಾತು ಕೇಳಿದ್ದ ಅಂತಂದ್ರೆ ರಾವಣ ಸಾಯ್ತಿದ್ದಿದ್ದಿಲ್ಲ. ಮಗನಾಗಿರುವಂಥ ಇಂದ್ರಜಿತ ಸಾಯ್ತಿದ್ದಿದ್ದಿಲ್ಲ. ತಮ್ಮನಾಗಿರುವ ಕುಂಭಕರ್ಣ ಸಾಯ್ತಿದ್ದಿದ್ದಿಲ್ಲ. ಲಂಕಾ ನಗರ ದಹನ ಆಗುತ್ತಿದ್ದಿದ್ದಿಲ್ಲ. ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ವಿಧವೆಯರಾಗುತ್ತಿದ್ದಿದ್ದಿಲ್ಲ. ಯಾರ ಮಾತು ಕೇಳಿದ್ರ? ವಿಭೀಷಣನ ಮಾತನ್ನು ಕೇಳಿ. ಆದ್ರೆ ಮನುಷ್ಯ ಏನಾಗ್ತಾನ ಅಂತ ಕೇಳಿದ್ರೆ, ಮೋಹವಶನಾಗಿ, ಕ್ರೋಧವಶನಾಗಿ, ಸೇಡನ್ನು ತೀರಿಸ್ಕೋಬೇಕು ಅನ್ನುವಂತಹ ಒಂದು ಛಲದೊಳಗೆ ಏನು ಮಾಡ್ತಾನ ಅಂತ ಕೇಳಿದ್ರೆ, ಆ ಸಂದರ್ಭದೊಳಗೆ ನನಗೆ ಯಾವುದು ಹಿತ ಆಗುತ್ತದೆ, ಯಾವುದು ಹಿತ ಆಗೋದಿಲ್ಲ ಅನ್ನುವಂತಹ ಜ್ಞಾನ ಅವನೊಳಗೆ ಉತ್ಪತ್ತಿ ಆಗೋದಿಲ್ಲ. ಅದಕ್ಕಾಗಿ ರಾವಣ ನಾಶ ಆಗಿ ಹೋದ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾರ ಮಾತು ಕೇಳಬೇಕಪ್ಪ ಅಂತ ಕೇಳಿದ್ರೆ ಗುರುಗಳ ಮಾತು ಕೇಳಬೇಕು. ಒಂದು ವೇಳೆ ಗುರುವಿನ ಮಾತು, ಗುರುವಿನ ಡೈರೆಕ್ಟ್ ಪರಮಾತ್ಮನ ಬಂದು ಹೇಳ್ಬೇಕಂತೇನಿಲ್ಲ. ಯಾವುದರ ರೂಪದೊಳಗೆ ಪರಮಾತ್ಮ ನಮಗೆ ಬೇಕು ಬೇಡಗಳನ್ನು ಹೇಳಿಸ್ತಾ ಇರ್ತಾನೆ, ತಿಳ್ಕೋರಿ. ಒಳ್ಳೇದಾಗುದಿತ್ತು ಅಂತಂದ್ರೆ ಸಣ್ಣ ಕೂಸನು ಹೇಳ್ತು ಅಂದ್ರೆ ಅದ್ರ ಮಾತು ಕೇಳ್ಬೇಕಂತ್ರಿ. ತನಗೆ ತಿಳಿಲಿಕ್ಕ ಏನು ಕೇಳ್ಬೇಕತ್ತ? ಮೊಳಕಾಲಿಗೆ ಕೇಳಿ ಬಾಳೆ ಮಾಡ್ಬೇಕತ್ತ. ಮೊಳಕಾಲು ಅಂದ್ರೆ ಏನು? ಮೊಳಕಾಲು ಮಾತಾಡ್ತಾವ ನಮ್ಮ. ತನಗೆ ತಿಳಿಲಿಕ್ಕ ಮೊಳಕಾಲು ಕೇಳಿ ಬಾಳೆ ಮಾಡ್ಬೇಕಂದ್ರೆ ಮೊಳಕಾಲು ಅಂದ್ರೆ ಏನ್ರಿ? ನಿನಗೆ ಮೊಳಕಾಲು ಸಮನಾಗಿರುವಂಥ, ನಿನಗೆ ಅತ್ತ ಚಿಕ್ಕವರಾಗಿರುವಂಥ, ನಿನ್ನ ಅನುಭವಕ್ಕೆ, ನಿನ್ನ ವಯಸ್ಸಿಗೆ, ನಿನ್ನ ಅಂತಸ್ತಿಗೆ ಅವ್ರ ಸಮ ಇರಂಗಿಲ್ಲ. ಆದರೂ ಅವ್ರ ಮಾತು ಕೇಳಿದಿ ಅಂದ್ರೆ ಏನಾಗ್ತದ? ಜನ್ಮ ಉದ್ಧಾರ ಆಗುತ್ತ. ತಿಳಿತಿಲ್ಲ? ಕೇಳ ಮಾತು. ಆ ಮಾತುಗಳು ಏನು ಮಾಡ್ತಾವ ಅಂತಂದ್ರೆ ಮನುಷ್ಯನ ಜೀವನದ ದಿಕ್ಕನ್ನೇ ಬದಲಿಸ್ತಾವ. ಮನುಷ್ಯನ ಜೀವನದ ದಾರಿಯನ್ನೇ ಬದಲು ಮಾಡ್ತಾವ. ಒಂದ ಹೆಜ್ಜೆ ಒಳಗೈತ್ರಿ ಜೀವನ ಉದ್ಧಾರ ಮಾಡ್ಕೊಳ್ಳೋದು, ಜೀವನ ನಾಶ ಮಾಡ್ಕೊಳ್ಳೋದು. ಈಗ ನಡು ಸರ್ಕಲ್ದಾಗ ಬಂದು ನಿಂತಾನ ಒಬ್ಬ ಮನುಷ್ಯ, ಹೌದ್ರಿ? ಶಾಪುರಕ್ಕೆ ಹೋಗಾಕ ಮತ್ತಿತ್ತಾಗ ಗೋಗಿಗೆ ಹೋಗಾಕ
ಒಂದು ದಾರಿ ಐತಿ, ನಟ್ಟು ನಡು ಬಂದು ನಿಂತಾನ. ಆ ಮನುಷ್ಯ ವಿಚಾರ ಮಾಡಬೇಕು, ಯಾವ ಕಡೆ ಹೆಜ್ಜೆ ಹಾಕಿದ್ರೆ ನಾವು ಹೋಗೋ ಊರು ಮುಟ್ಟುತ್ತದ ಅನ್ನೋದು. ಹೌದಿಲ್ರಿ? ಒಂದ ಹೆಜ್ಜೆ ಆಗದ ನೋಡ್ರಿ. ಒಂದು ಹೆಜ್ಜೆ ತಪ್ತಂದ್ರೆ ಎಷ್ಟು ಹೆಜ್ಜೆ ತಪ್ತಾವ್ರಿ? ಒಂದು ಹೆಜ್ಜೆ ತಪ್ಪಿದ್ರೆ 1000 ಹೆಜ್ಜೆ ತಪ್ತಾವ್. ಒಂದು ಹೆಜ್ಜೆ ಸರಳ ಆಯ್ತು ಅಂದ್ರೆ, ಒಂದು ಹೆಜ್ಜೆ ಸರಿ ಇಟ್ಟಿ ಅಂದ್ರೆ 1000 ಹೆಜ್ಜೆನೂ ಏನಾಗ್ತಾ ಹೋಗ್ತಾವ್ರಿ, ಸರಳ ಆಗ್ತಾ ಹೋಗ್ತಾವ. ಒಂದೇ ಹೆಜ್ಜೆ ಆಗೈತೆ ನೋಡ್ರಿ. ಹಂಗ ಈ ಜನ್ಮ ಉದ್ಧಾರ ಮಾಡ್ಕೊಳ್ಳೋದನ್ನು ಒಂದ ಮಾತನಾಗ ಐತಿ ನೋಡ್ರಿ. ಒಂದ ಮಾತನಾಗ ಐತಿ. ಆ ಒಂದ ಮಾತು ಯಾರು ಹೇಳ್ತಾರಂದ್ರೆ ಮುಂಜಾನೆ ಸಾಯಂಕಾಲ ತನಕ ಹೇಳಂಗಿಲ್ಲ ಅವ್ರು. ಒಂದ ಮಾತು ಹೇಳ್ತಾರೆ, ಸೂತ್ರಪ್ರಾಯವಾಗಿರುವಂತಹ ಮಾತನ್ನು ಗುರುಗಳು ಹೇಳ್ತಾರೆ. ಆ ಮಾತು ಕೇಳು. ಬರೀ ಪಾಪ ಮಾಡಬೇಡತ್ತೀರಿ, ಬರೀ ಪುಣ್ಯ ಮಾಡಂತೀರಿ, ಇದನ್ನ ಕೇಳಿ ಕೇಳಿ ಸಾಕಾಗಿದೆ ಅಂದ್ರೆ ಇವೆರಡೂ ನಮ್ಮ ಕಡೆ ಆಗೋದಿಲ್ಲ ಅಂತಂದ್ರೆ, ಇದಕ್ಕಿಂತಲೂ ಸುಲಭವಾದದ್ದು, ಇದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದದ ಅಂತ ಕೇಳಿದ್ರೆ ಪರಮಾತ್ಮನ ಪಾದಗಳನ್ನು ನಂಬಿ ಜೀವನವನ್ನು ನೀನು ಉದ್ಧಾರ ಮಾಡ್ಕೋ. ಅದಕ್ಕಾಗಿ ಪುರಂದರದಾಸರ ಹೇಳ್ತಾರ, ನಂಬಿ ಕೆಟ್ಟವರುಂಟೆ ಕೃಷ್ಣಯ್ಯನ ಪಾದ ನಂಬಲಾರದೆ ಕೆಟ್ಟರು. ಅಂಬುಜ ನಾಭನ ಪಾದವ ನೆನೆದರೆ ಇಂಬುಗೊಡದ ದುಃಖ ಹರಿಸುವ ಶ್ರೀಕೃಷ್ಣ. ನೋಡ್ರಿ ಹೆಂಗೆ ಹೇಳ್ತಾರ್ರಿ ಅವರು. ಪರಮಾತ್ಮನನ್ನು ನಂಬಿ ಕೆಟ್ಟವ್ರು ಯಾರು ಇಲ್ಲಿ ಜಗತ್ತಿನೊಳಗೆ. ನಂಬಿ ಕೆಟ್ಟವರುಂಟೆ ಕೃಷ್ಣಯ್ಯನ ಪಾದ. ಪಾಂಡವರು ಪರಮಾತ್ಮನನ್ನು ನಂಬಿ ಕೆಡಲಿಲ್ಲ. ಅವರು ನಿಮಗೊಂದು ದೃಷ್ಟಾಂತ ಹೇಳ್ತೀನಿ. ಕೃಷ್ಣ ಸಂಧಾನ ಮಾಡ್ಸಕ್ಕೆ ಹೋದ್ರೆ ಆಗಲಿಲ್ಲ ಕೆಲಸ, ಹೆಂಗೂ ಯುದ್ಧ ಆಗುವಂಥ ಪರಿಸ್ಥಿತಿನ ಬಂತು. ಮತ್ತು ಎಲ್ಲರೂ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರ್ರಿ ಅಂತೇಳಿ ಎಲ್ಲ ರಾಜರನ್ನು ತಮ್ಮ ಕಡೆ ಕರ್ಕೊಳ್ಳುವಂಥ ಸಂದರ್ಭದೊಳಗೆ ಅರ್ಜುನ ಮತ್ತು ದುರ್ಯೋಧನ ಎಲ್ಲಿ ಹೆಲ್ಪ್ ಕೇಳಕ್ಕೆ ಹೋದ್ರಿ? ಕೃಷ್ಣನ ಹತ್ರ. ಆ ಸಮಯದೊಳಗೆ ಕೃಷ್ಣ ಪರಮಾತ್ಮ ಮಲ್ಕೊಂಡಿದ್ದ. ಅವಾಗ ಅರ್ಜುನ ಹೋಗಿ ಎಲ್ಲಿ ಕುಂತ್ರಿ? ಪಾದದತ್ತೆ ಕುಂತ. ಇವ ಅಂದ ಹೆಲ್ಪರ ಕೇಳಕ್ಕೆ ಹೋಗ್ಯಾನ. ನಾವು ಯಾರ ಮನೆಗೆ ಹೋಗಿರ್ತೀವಿ ಅವ್ರ ಮನ್ಯಾಗ ತಗ್ಗಿ ಬಗ್ಗೆ ಇರ್ಬೇಕಿಲ್ಲ. ಈ ಮಗನ ಇಂಥ ಜಾಗದಾಗ ನಾಯಕ ಕುಂದ್ರಲಿ ಅಂದ್ರೆ ಇವ ಅಂದ ಹೋಗಿ ಇವನ ಕಾಲಾಗ ನಾಯಕ ಕುಂದ್ರಲ್ಲ, ನಾ ಚಕ್ರಾಧಿಪತಿ ಅದೇನೆ ಅಂತೇಳಿ ಅವ ತಲೆದಿಂಬತ್ತೆ ಕುಂತ. ಭಾಳೋತ್ತನ ಮಲ್ಕೊಂಡು ಎದ್ದ ಕೃಷ್ಣ ಫಸ್ಟ್ ಯಾರನ್ನು ನೋಡಿದ? ಪಾದದ ಕೆಳಗೆ ಕೂತಂತ ಅರ್ಜುನನನ್ನು ನೋಡಿದ. ಆಮೇಲೆ ದುರ್ಯೋಧನನ್ನು ಮಾತಾಡಿಸಿದ. ನಾ ಮೊದಲು ಬಂದ ನಾನು ದುರ್ಯೋಧನ, ನೀ ಮೊದಲು ಬರೋಲ್ಲಕ್ಕ. ನಾ ನೋಡಿದ್ಯಾರನ್ನು ಮೊದಲ? ನಾನು ನೋಡಿದ್ಯಾರನ್ನು ಮೊದಲ? ಅರ್ಜುನನನ್ನು ನೋಡಿದ್ನ. ಎದಕ್ಕೆ ಬಂದೀರಿ? ಗೊತ್ತಿತ್ತು ಎದಕ್ಕೆ ಬಂದಾರ ಅನ್ನೋದು, ಆದರೂ ಕೇಳಬೇಕಲ್ರಿ. ಹಿಂಗೆ ಮತ್ತು ನಮಗೆ ನಿಮ್ಮ ಹೆಲ್ಪ್ ಬೇಕು, ನಾವು ಯುದ್ಧ ಮಾಡೋಕ್ಕೆ ತಯಾರಾಗಿವಿ, ಮತ್ತು ನೀ ನಮಗೆ ಸಹಾಯ ಮಾಡಬೇಕು ಅಂತಂದಾಗ ಕೃಷ್ಣ ಪರಮಾತ್ಮ ಅಂತಾನ, ನಾನು ಶಸ್ತ್ರವನ್ನಾಗಲಿ ಅಸ್ತ್ರವನ್ನಾಗಲಿ ಎತ್ತಂಗಿಲ್ಲ. ಅಂದರೆ ನಾ ಯುದ್ಧ ಮಾಡಂಗಿಲ್ಲ. ಒಂದನೇದ್ದು. ಎರಡನೇದ್ದೇನು ಅಂತಂದ್ರೆ ಶಸ್ತ್ರ ಅಸ್ತ್ರಗಳನ್ನು ಎತ್ತಲಾರ್ದ ಒಂದು ಕಡೆ ನಾ ಅದನ್ನು, ಇನ್ನೊಂದು ಕಡೆ ನಮ್ಮ ಸೈನ್ಯ ಎಟ್ಟೈತಿ? 7 ಅಕ್ಷೋಹಿಣಿ ಸೈನ್ಯ ಐತಿ. ಈ ಸೈನ್ಯ ಒಂದು ಕಡೆ ಇಡ್ತಾನೆ. ಯಾವ್ದು ಬೇಕಾದ ನೀವು ಆರಿಸ್ಕೋರಿ ಅಂದ. ನೋಡ್ರಿ, ಅರ್ಜುನಗ ಮೊದಲು ಪಾಳೆ ಬಂದಿತ್ತಲ್ಲ, ಇವ ಅಂದ ದುರ್ಯೋಧನ ಗಡಬಡ್ಸಕತ್ತಿದಿವ, ಈ ಮಗ ಎಲ್ಲಿ ಅಕ್ಷೋಹಿಣಿ ಸೈನ್ಯವನ್ನು ಬೇಡ್ತಾನೋ ಏನೋ ಅಂತೇಳಿ ಗಡಬಡ್ಸಕತ್ತಿದ್ದ. ಆದ್ರೆ ಅರ್ಜುನ ಅಂದ, ಕೃಷ್ಣ ನೀ ಅಸ್ತ್ರವನ್ನು ಹಿಡಿಲಿಕ್ಕೂ ಪರವಾಗಿಲ್ಲ, ಶಸ್ತ್ರವನ್ನು ಹಿಡಿಲಿಕ್ಕೂ ಪರವಾಗಿಲ್ಲ, ನನಗೆ ನೀನ ಬೇಕು ಅಂದಿವ. ಇದಂತೂ ದುರ್ಯೋಧನ ಎಂಥ ಮಳ್ಳದ ನೀವು, ಅದಕ್ಕೆ ಬುದ್ಧಿಗೆಡದವು ಪಾಂಡವ್ರು ಅಂದವ. ಇವಕ್ಕೆ ಬುದ್ಧಿನೇ ಇಲ್ಲ. ಅಲ್ಲ, ಯುದ್ಧ ಮಾಡಾಕ ಶಸ್ತ್ರ ಅಸ್ತ್ರಗಳು ಬೇಕು, ಇವನ್ನ ಹಿಡಿಲಿಕ್ಕಾದ್ರೆ ಯುದ್ಧ ಮಾಡಲಾರ್ದ ಮನುಷ್ಯನ ತಗೊಂಡು ಏನು ಮಾಡೋದು? ಅದಕ್ಕೆ ಉಪಯೋಗ ಐತಿ. ನಮಗೆ ಎಟ್ಟೈತಿ ಸೈನ್ಯ? 7 ಅಕ್ಷೋಹಿಣಿ ಸೈನ್ಯ, ಯಾದವರ ಸೈನ್ಯ ಬರೋಬ್ಬರಾತಂದು ನಾವು ಖುಷಿ ಆತು. ನನಗೆ ನಿನ್ನ ಸೈನ್ಯ ಬೇಕು, ನನಗೆ ನೀ ಬ್ಯಾಡ ಮನುಷ್ಯ ಅಂದವ, ನೀ ಬ್ಯಾಡಪ್ಪ ಮಾರಾಯಣ ಅಂದವ. ನೋಡ್ರಿ, ಎಲ್ಲರೂ ಹಂಚ್ಕೊಂಡ್ರು. ಪಾಂಡವರು ಕೌರವರು ಕೂಡೆ ಹಂಚ್ಕೊಂಡ್ರು. ಏನನ್ನು ಹಂಚ್ಕೊಂಡ್ರು? ಕೃಷ್ಣನೊಬ್ಬನನ್ನೇ ಯಾರು ಬೇಡಿದ್ರು? ಪಾಂಡವರು ಬೇಡಿದ್ರು.
ಸೈನ್ಯವನ್ನೆಲ್ಲ ಯಾರು ಬೇಡಿದ್ರು? ಕಡಿಗೆ ಉಳಿದವ್ರು ಯಾರು? ಯಾಕೆ ಉಳಿದ್ರು ಅವರು? ಅವರು ಸೈನ್ಯ ಬಲವನ್ನ ನಂಬಲಿಲ್ಲ. ನೋಡ್ರಿ, ಜಗತ್ತಿನೊಳಗೆ ನಿನಗೆ ಧನಬಲ ಇರ್ಬೋದು, ಜನಬಲ ಇರ್ಬೋದು, ಮನೋಬಲ ಇರ್ಬೋದು, ತಪೋಬಲ ಇರ್ಬೋದು, ರೂಪಬಲ ಇರ್ಬೋದು, ಯೌವನ ಬಲ ಇರ್ಬೋದು, ಎಷ್ಟೆಲ್ಲ ಬಲ ಇರೋಲ್ದಕ್ಕ ಎಲ್ಲಿ ತನ ನಿನಗೆ ದೈವ ಬಲ ಅನ್ನೋದಿರಂಗಿಲ್ಲ, ಅಲ್ಲಿ ತನ ಇವೆಲ್ಲ ಸತ್ಯನಾಸತ್ತ ತಿಳ್ಕೊ. ಎದಕ್ಕೂ ಉಪಯೋಗ ಇಲ್ಲಿವು, ನಿನಗೆ ಉಪಯೋಗ ಇಲ್ಲಿವು. ಯಾವಾಗ ಕೃಷ್ಣ ಶಸ್ತ್ರ ಅಸ್ತ್ರಗಳನ್ನು ಹಿಡಿಲಾರ್ದನ ಕೇವಲ ಅರ್ಜುನನ ಸಾರಥಿಯಾಗಿ 18 ದಿನಗಳ ಯುದ್ಧವನ್ನು ಮಾಡಕ್ಕೆ ಹಚ್ಚಿದ. ಯುದ್ಧ ಯಾರಿಗೆ ಬಂತ್ರಿ ಜಯ? ಅವರು ಜನಬಲ ಇಟ್ಕೊಂಡು ಯುದ್ಧ ಮಾಡಿದ್ರು. ಪಾಂಡವರು ಯಾವ ಬಲವನ್ನು ಇಟ್ಕೊಂಡು ಯುದ್ಧ ಮಾಡಿದ್ರು? ದೈವ ಬಲವನ್ನು ಇಟ್ಕೊಂಡು ಯುದ್ಧ ಮಾಡಿದ್ರು. ದೈವ ಬಲದ ಮುಂದೆ ಎಲ್ಲ ಬಲ ಏನದವ್ರಿ? ಶೂನ್ಯ ಅದಾವ. ಅದಕ್ಕೆ ಅವ್ರು ಹೇಳ್ತಾರ, ನೀ ಏನು ಮಾಡು ಅಂತಂದ್ರೆ ಕಂಡವ್ರ ಕಾಲಿಗೆ ಬೀಳಕ್ಕೆ ಹೋಗಬೇಡ. ಯಾಕ್ರಿ? ಕಂಡವ್ರು ನಂಬಕ್ಕೆ ಹೋಗಬೇಡ, ಕಂಡವ್ರು ನಂಬಿ ಮೋಸ ಹೋಗಬೇಡ. ಯಾಕೆ? ಕಂಡವ್ರನ್ನು ನಂಬಿ ಮೋಸ ಹೋದವ್ರು ಭಾಳ ಮಂದಿ ಅದಾರ. ಆದ್ರೆ ಪುಂಡಲೀಕನನ್ನು ನಂಬಿ ಕೆಟ್ಟವರು ಈ ಪ್ರಪಂಚದೊಳಗೆ ಯಾರೂ ಇಲ್ಲ, ಯಾರೂ ಇಲ್ಲ. ಅದಕ್ಕಾಗಿ ನೀ ಏನು ಮಾಡು ಅಂತಂದ್ರೆ ಒಂದು ಸಲ ನಂಬಿರ ನೋಡು. ಯಾಕ್ರಿ? ಏನು ನಂಬಿಕೆ ಇಟ್ಟರೆ ಏನದಾರ ಬಿಡ್ರಿ, ಜಗತ್ತಿನೊಳಗೆ ಎಲ್ಲ ನಂಬಿ ನಮಗೆಲ್ಲ ಹಾಳಾಗಿ ಬಿಟ್ಟಿವಿ ನಾವು. ಒಂದು ಸಲ ಪರಮಾತ್ಮನನ್ನು ನಂಬಿ ನೋಡಲ್ಲ, ಒಂದೇ ಒಂದು ಸಲ. ನಾವು ಹಗಲೆಲ್ಲ ಹೇಳಂಗಿಲ್ಲ. ಒಂದು ಸಲ ನೀ ಪರಮಾತ್ಮನನ್ನು ಹೆಂಗೆ ನಂಬು ಅಂತ ಕೇಳಿದ್ರೆ ಅರ್ಧಂಬರ್ಧ ನಂಬಬೇಡ. ಯಾಕ್ರಿ? ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗಿರ್ತಾವ್ರಿ ಒಂದು ದಿವಸ ಮಂದಿ. ಅತ್ತಾಗೂ ಕರೆ ಆಗಬೇಕು, ಇತ್ತಾಗೂ ಕರೆ ಆಗ್ಬೇಕು ಅನ್ನೋದು ಒಂದು ದಿವಸ ಮಂದಿ ಇರ್ತಾವೆ. ನಾವು ಎಲ್ಲರಿಗೂ ಕರೆಯಾಗಿರ್ಬೇಕಂದ್ರೆ ಆಗಬಾರ್ದು, ಹಂಗಿಲ್ಲದ. ನಿನ್ನ ನಿಷ್ಠ ಒಂದ ನಮೂನಿ ಇರಬೇಕು, ನಿನ್ನ ಶ್ರದ್ಧಾ ಒಂದ ನಮೂನಿ ಇರಬೇಕು, ಒಂದೇ ಬಲ ಇರಬೇಕು, ಒಂದ ಭರವಸೆ ಇರಬೇಕು, ಒಂದ ದೈವ ಇರಬೇಕು, ಒಂದ ಗುರು ಇರಬೇಕು. ಅಂದ್ರೆ ಏನಾಕತಿ ಅಂದ್ರೆ ಜನ್ಮ ಸಾರ್ಥಕ ಆಗುತ್ತದೆ. ಇರ್ಲಿಕ್ಕಂದ್ರೆ ಆಗಂಗಿಲ್ಲ. ಹೇಳ್ತಾರವರು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೋಡ್ರಿ, ಮೋಕ್ಷದ ಬಗ್ಗೆನ ಮಾತಾಡ್ಕೊತ ಬಂದೀವಿ. ಅರೆ ನೀ ಏನು ಮಾಡಬೇಡ, ನೀನು ಸರ್ವಧರ್ಮಾನ್ ಪರಿತ್ಯಜ್ಯ, ನೀ ಎಲ್ಲವನ್ನ ತ್ಯಾಗ ಮಾಡು. ಎಲ್ಲಾನು ತ್ಯಾಗ ಮಾಡಂದ್ರೆ ಹೆಂಡತಿ ತ್ಯಾಗ ಮಾಡಬೇಕೇನು, ಮಕ್ಕಳ ತ್ಯಾಗ ಮಾಡಬೇಕೇನು, ಸಂಸಾರ ತ್ಯಾಗ ಮಾಡಬೇಕೇನು, ರಾಜ್ಯ ಐಶ್ವರ್ಯ ತ್ಯಾಗ ಮಾಡಬೇಕು. ಇದನ್ನು ತ್ಯಾಗ ಮಾಡಿ ಅಂದಿಲ್ಲ ಅವರು. ಸರ್ವಧರ್ಮಾನ್ ಪರಿತ್ಯಜ್ಯ, ನಾನು, ನಂದು, ಅಹಂ ಮಮ ಅನ್ನುವಂತಹ ಇವೆಲ್ಲವುಗಳನ್ನು ಬಿಟ್ಟು ನೀ ಏನು ಮಾಡು? ಮಾಂ ಏಕಂ ಶರಣಂ ವ್ರಜ, ನನ್ನತೆಗೆ ಒಬ್ಬನತೆಗೆ ಶರಣಾಗ ನೀನು. ನಾವು ಭಾಳ ವಿಚಿತ್ರ ಇದೀವಿ. ಪ್ರಪಂಚವನ್ನು ಎಷ್ಟು ಚಂದ ನಂಬುತ್ತೀವಿ, ಪ್ರಪಂಚದ ಮಾತುಗಳನ್ನು ಎಷ್ಟು ಚಂದ ನಂಬುತ್ತೀವಿ. ಪ್ರಪಂಚದೊಳಗೆ ಮನಿ ಹಾಳು ಮಾಡುವಂಥ ಮಾತಿನ ಮೇಲೆ ನಮ್ಗೆ ಎಷ್ಟು ನಂಬಿಕೆ ಐತಿ, ಅಷ್ಟು ನಂಬಿಕೆ ಗುರುಗಳ ಮೇಲೆ, ಗುರುವಿನ ಮಾತಿನ ಮೇಲೆ, ಪರಮಾತ್ಮನ ಮೇಲೆ, ಪರಮಾತ್ಮನ ಮಾತಿನ ಮೇಲೆ ಇಲ್ಲೂ ನಮಗೆ. ಎಲ್ಲರ ಕಾಲು ಹಿಡಿತೀರಿ. ಮನುಷ್ಯನ ಈ ಪ್ರಸಂಗ ಬತ್ತು ಅಂದ್ರೆ ಎಲ್ಲರದ ಕಾಲು ರೀ. ಅಯೋಗ್ಯರ ಕಾಲು ಹಿಡಿಯಕ್ಕೆ ಹಸ್ತದ ರೀ ಪರಿಸ್ಥಿತಿ. ಅಂಥವ್ರ ಕಾಲು ಹಿಡಿ ಬದ್ಲಿ ಪರಮಾತ್ಮನ ಕಾಲು ಹಿಡಿ. ಅಂತಿಂಥವ್ರ ಕಾಲು ಹಿಡಿದ ಪ್ರಪಂಚದೊಳಗೆ ಅಪಮಾನಿತನಾಗಬೇಡ, ಪರಮಾತ್ಮನ ಪಾದ ಹಿಡಿ. ಹಿಡ್ಕೋ ಬಿಡಬೇಡ ರಂಗನ ಪಾದ, ಸಿಕ್ಕಾವ ಬಿಡಬೇಡ. ದಾಸರು ಹೇಳ್ತಾರೆ, ಸಿಕ್ಕಾವ ರಂಗನ ಪಾದ ಹಿಡ್ಕೋ ಬಿಡಬೇಡ. ಒಂದು ಸಲ ಸಿಕ್ಕಾವಂದ್ರೆ ಅವನ್ನೇನು ಮಾಡು? ಅಪ್ಪುಗೋ. ಹೆಂಗೆ ಅಪ್ಪುಗೋ? ನಿನ್ನ ಮನಸ್ಸಿನ ಸಹಸ್ರ ಕೈಗಳಿಂದ ಅಲ್ಲಿ ಏನು ಮಾಡು ಅಂತಂದ್ರೆ ಕೃಷ್ಣ ಹೇಳಿದಲ್ಲ ಆಗಲೇ, ಸರ್ವಧರ್ಮಾನ್ ಪರಿತ್ಯಜ್ಯ, ನಾನು, ನಂದು ಅನ್ನುವಂತಹ ಭಾವನೆ, ಅಹಂ ಮಮಗಳನ್ನು ಮೀರಿ, ಹೇ ಪರಮಾತ್ಮ ನೀನಲ್ಲದೆ ನನಗೆ ಮತ್ತಾರೂ ಇಲ್ಲವಯ್ಯ. ಯಾಕ್ರಿ?
ನಿನ್ನ ಬಿಟ್ಟರೆ ನನಗೆ ಈ ಪ್ರಪಂಚದೊಳಗೆ ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ, ಅದಕ್ಕಾಗಿ ನೀನೇ ನನ್ನ ಸರ್ವಸ್ವ ಅಂಥೇಳಿ ಪರಮಾತ್ಮನ ಅಡಿಗಳನ್ನು ನಾವು ಹಿಡಿದದ್ದೇ ಆತು ಅಂತಂದ್ರೆ ಆ ಪರಮಾತ್ಮ ಏನು ಮಾಡ್ತಾನ್ರಿ, ನಮ್ಮನ್ನು ಒಂದು ಉತ್ತಮವಾಗಿರತಕ್ಕಂತಹ ಸದ್ಗತಿಗೆ, ಉತ್ತಮವಾಗಿರತಕ್ಕಂತಹ ಒಂದು ಸುಖದ ಪ್ರಾಪ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನ ಅಂತ ತಿಳಿದನ. ಮಹಾತ್ಮರು ಏನು ಹೇಳಾಕತ್ತಾರ ಅಂತ ಕೇಳಿದ್ರೆ, ಹರನಡಿವಿಡಿ ಪರಮಾತ್ಮನ ಪಾದ ನಂಬು, ಜಗತ್ತನ್ನು ನಂಬಿ ಕೆಟ್ಟಿನಿ ಅಂದಿ ಅಂದ್ರೆ, ಜಗತ್ತನ್ನು ನಂಬಿದಾಗ ನನಗೇನೂ ಸಿಕ್ಕಿಲ್ಲ ಅಂದಿ ಅಂದ್ರೆ, ಇದು ಜಗತ್ತು ಹಿಂಗದ. ಯಾಕೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ, ಶರೀರನೂ ಅನಿತ್ಯದ. ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಇದೆಲ್ಲವೂ ಏನದ ಅಂದ್ರೆ ದುಃಖಮಯವಾಗಿರುವಂತಹ ಈ ಸಂಸಾರದೊಳಗೆ ಯಾವುದು ನಿನಗೆ ಶಾಶ್ವತವಾದದ್ದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶಾಶ್ವತವಾದ ಸುಖ ಯಾಕಂತಂದ್ರೆ ಎಲ್ಲರೂ ಸುಖಿಗಳ ಆಧಾರ ಅನ್ನೋದು ತಪ್ಪು. ಒಬ್ಬ ದುಃಖಿ ಮನುಷ್ಯ ಇನ್ನೊಬ್ಬನ ದುಃಖ ಕಳಿತಾನ ಅನ್ನೋದು ತಪ್ಪು. ದುಃಖ ಯಾರಿಗಿಲ್ಲ ಅವರ ಪಾದ ಹಿಡ್ಕೊಂಡಿವಂತಂದ್ರೆ, ಯಾಕೆ ಪರಮಾತ್ಮ ಹೆಂಗದನ ಅಂತಂದ್ರೆ ಸುಖ ಸ್ವರೂಪನಾಗ್ಯಾನ. ಪರಮಾತ್ಮ ಹೆಂಗದನ್ರಿ, ಸುಖ ಸ್ವರೂಪ ಪರಮಾತ್ಮ ಅದಾನ. ಪರಮಾತ್ಮ ಹೆಂಗದಾನ ಅಂತಂದ್ರೆ ಪರಮ ಪ್ರೇಮಾಸ್ಪದತ್ವಾತ್, ಪರಮ ಪ್ರೇಮ ಸ್ವರೂಪನಾಗಿರುವಂತಹ ಪರಮಾತ್ಮನ ಪಾದಗಳನ್ನು ನೀನು ಹಿಡಿದದ್ದೇ ಆಯಿತು ಅಂತಂದ್ರೆ ಈ ಜನ್ಮ ಸಾರ್ಥಕ ಆಗುತ್ತದೆ ಅನ್ನುವಂತಹ ಮಾತನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಾಕತ್ತಾರ. ಅದಕ್ಕಾಗಿ ನಾವೆಲ್ಲರೂ ಅಂತಹ ಪರಶಿವ ಪರಮಾತ್ಮನ ಪಾದಾರವಿಂದಗಳನ್ನು ನಂಬಿ ನಮ್ಮ ಜನ್ಮ ಕಲ್ಯಾಣ ಮಾಡಿಕೊಂಡು ಅಂಥೇಳಿ ನನ್ನ 4 ಮಾತು ವಿರಾಮ ಕೊಡ್ತೀನಿ. ಹರ ಓಂ ತತ್ಸತ್. ಜೈ ಮಂಗಲಂ ಜೈ.